ರಾಷ್ಟ್ರೀಯ ಸಂಘಟಕನಾಗಿ ನಿಕಟಪೂರ್ವ ರಾಜ್ಯಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ಕಳೆದ ಒಂದು 30 ವರ್ಷಗಳಿಂದ ಈ ಸಂಸ್ಥೆಯಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೇನೆ. ಭಾರತೀಯ ಬೌದ್ಧ ಮಹಾಸಭಾದ ಮುಖ್ಯ ಉದ್ದೇಶ ಜನರಲ್ಲಿ ಒಂದು ಈ ಸ್ವಾತಂತ್ರ್ಯ, ಸಮಾನತೆ ಹಾಗೂ ಬಂಧುತ್ವ ಇದೊಂದೇನು ಭಗವಾನ್ ಬುದ್ಧರು ಹೇಳ್ಕೊಟ್ಟಿದ್ದಾರೆ ಅದು ಎಲ್ಲ ಜನರಿಗೆ ಮುಟ್ಟಿಸ್ಬೇಕು. ಜನರಿಗೆ ಈ ಧಮ್ಮದ ಬಗ್ಗೆ ಅರಿವು ಮೂಡಿಸ್ಬೇಕು, ಉತ್ತಮವಾದಂಥ ಜೀವನ ಹೇಗೆ ನಡೆಸಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ನಾವು ಇಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ಈ ಒಂದು ನಿಟ್ಟಿನಲ್ಲಿ ಅನೇಕ ಶಿಬಿರಗಳನ್ನು ಮಾಡ್ತೀವಿ ನಾವು. ಮಹಿಳಾ ಶಿಬಿರಗಳನ್ನು, ಬಾಲ ಶಿಬಿರಗಳಂತ ಹೇಳಿ, ಆಮೇಲೆ ಶ್ರಾವಣರ ಶಿಬಿರ ಅಂತ ಹೇಳಿ ಮಾಡ್ತೀವಿ. ಈ ಶಿಬಿರಗಳ ಮೂಲಕ ನಾವು ಅವರಿಗೆಲ್ಲ ಒಂದು ಅವೇರ್ನೆಸ್ ಅಂತ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಇವತ್ತಿನ ದಿವಸ ನಾವು ಈ ಒಂದು ಪ್ರೆಸ್ ಕಾನ್ಫರೆನ್ಸ್ ಕರೆಯುವ ಉದ್ದೇಶ ಅಂತಂದರೆ, ನಾವು ಭಾರತೀಯ ಬೌದ್ಧ ಮಹಾಸಭೆ ವತಿಯಿಂದ ಈ ಕರ್ನಾಟಕ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ದೀವಿ. ಏನಂತಂದರೆ, ಒಂದು ಬೌದ್ಧರ ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪನೆ ಮಾಡಿ ಇದರ ಮೂಲಕ ಬೌದ್ಧರಿಗೆ ಏನೇನು ಅನುಕೂಲಗಳು ಬೇಕು, ಏನೇನು ಸವಲತ್ತುಗಳು ಬೇಕು ಅದನ್ನು ಒದಗಿಸ್ಲಿಕ್ಕೆ ಅನುಕೂಲ ಆಗ್ತದೆ. ಎರಡನೇದಾಗಿ ಬೌದ್ಧ ಒಂದು ಸ್ಮಾರಕಗಳನ್ನು ರಕ್ಷಣೆ ಆಗ್ತದೆ, ಬೌದ್ಧ ವಿಹಾರಗಳನ್ನು ನಿರ್ಮಾಣ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ನಮ್ಮ ಕರ್ನಾಟಕದಲ್ಲಿ ಅನೇಕ ಪ್ಲೇಸ್ಗಳಲ್ಲಿ, ಜಾಗಗಳಲ್ಲಿ ನಾವು ನೋಡ್ತೀವಿ ಬೌದ್ಧರ ಒಂದು ಅವಶೇಷಗಳನ್ನು ಎಲ್ಲಿ ಅಗದಿದ್ರೂ ಅವಶೇಷಗಳನ್ನು ಸಿಗ್ತಾ ಇದೆ. ಯಾಕಂದರೆ ಇದು ಬುದ್ಧರ ನಾಡು, ಈ ಭಾರತ ದೇಶವೇ ಬುದ್ಧರ ನಾಡು ಇರೋದ್ರಿಂದ ನೀವು ಎಲ್ಲೇ ಉತ್ಖನನ ಮಾಡಿದರೂ ಅನೇಕ ಬೌದ್ಧರ ಒಂದು ಅವಶೇಷಗಳನ್ನು ಸಿಗ್ತಾ ಇವೆ. ಅದನ್ನು ರಕ್ಷಣೆ ಮಾಡಬೇಕು. ಈ ಬೌದ್ಧ ಮಂಡಳಿ ಇರೋದ್ರಿಂದ, ಅಭಿವೃದ್ಧಿ ಮಂಡಳಿಗಳು ಇರೋದ್ರಿಂದ ಅದರದೊಂದು ಒಂದು ಕಾಳಜಿಯನ್ನು ವಹಿಸ್ತದೆ. ಅದರ ಒಂದು ಆ ನಿಟ್ಟಿನಲ್ಲಿ ಒಂದು ಕೆಲಸ ನಡೀತದೆ ಅಂತಕ್ಕಂಥ ಉದ್ದೇಶದಿಂದ ನಾವು ಸರ್ಕಾರಕ್ಕೆ ಈ ಮನವಿಯನ್ನು ಸಲ್ಲಿಸ್ತೀವಿ. ಈಗಾಗಲೇ ನಮ್ಮ ಈ ಪತ್ರಿಕಾಗೋಷ್ಠಿ ಉದ್ದೇಶ ತಮಗೆ ಅರ್ಥ ಆಗಿದೆ. ಒಟ್ಟಾರೆ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಘಟಕಗಳನ್ನು ನಾವು ರಚನೆ ಮಾಡಿಕೊಂಡಿದ್ದೇವೆ. ಆ ಜಿಲ್ಲಾ ಘಟಕಗಳು, ತಾಲೂಕು ಘಟಕಗಳು ಮತ್ತು ಗ್ರಾಮ ಶಾಖೆಗಳನ್ನು ಕೂಡ ಮಾಡಿಕೊಂಡು ಬಾಬಾ ಸಾಹೇಬರ ಆಶಯದಂತೆ ಎಲ್ಲ ಕಡೆ ಧಮ್ಮವನ್ನು, ಪ್ರೀತಿ, ಮೈತ್ರಿ, ಕರುಣೆಯನ್ನು ಹಂಚುವಂಥ ಒಂದು ಕೆಲಸವನ್ನು ಭಾರತೀಯ ಬೌದ್ಧ ಮಹಾಸಭೆ ಮಾಡ್ತಾ ಇದೆ. ಹಾಗಾಗಿ ನಾನು ರಾಜ್ಯಾಧ್ಯಕ್ಷನಾಗಿ ಎಲ್ಲ ಕಡೆಗೆ ಈ ಒಂದು ಧಮ್ಮವನ್ನು ಹಂಚಲಿಕ್ಕೆ ಅನುಕೂಲ ಆಗಲಿಕ್ಕೆ ಈ ಒಂದು ಬೌದ್ಧರ ಅಭಿವೃದ್ಧಿ ನಿಗಮ ಬಹಳ ಸಹಕಾರಿಯಾಗ್ತದೆ. ಸರ್ಕಾರದ ವತಿಯಿಂದ ನಮಗೆ ನೆರವು ಬೇಕು ಅಂತೇಳಿ ನಾವು ಮನವಿ ಮಾಡಿದ್ದೇವೆ. ಅದು ಆಗುವಂಥ ಆಶಯ ನಮಗಿದೆ.